ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತೇಜಸ್ ಮಾತಾಡ್ತಾ ಇದ್ದೀನಿ. ಈ ಕತೆ ಕೇಳಿಸ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಶಿವ ಒಬ್ಬ ವೈರಾಗಿ. ಗಾಂಜಾ ಹೊಡಿತಾನೆ, ಎಂಡ ಕುಡಿತಾನೆ, ಭಸ್ಮನ ಮೈಗಚ್ಕೋತಾನೆ, ಸ್ಮಶಾನದಲ್ಲಿ ವಾಸಿಸ್ತಾನೆ. ಆದ್ರೆ ಪಾರ್ವತಿ ಹಿಮಾಲಯ ರಾಜನ ಮಗಳು, ರಾಜ್ಕುಮಾರಿ, ಅರಮನೆಯಲ್ಲಿ ಹುಟ್ಟಿರ್ತಾಳೆ. ಅಪ್ಪಟ ಸೌಂದರ್ಯವತಿ, ಅಲಂಕಾರ ಪ್ರಿಯೆ. ಆದ್ರೂ ಪಾರ್ವತಿಗೆ ಶಿವನ್ ಮೇಲೆ ಮನ್ಸಾಗುತ್ತೆ. ಪಾರ್ವತಿ ಶಿವನ ಆಸ್ತಿ ಅಂತಸ್ತು ನೋಡಿ ಪ್ರೀತಿ ಮಾಡ್ಲಿಲ್ಲ. ಶಿವ ಪಾರ್ವತಿಯ ಅಂದ ಚಂದ ನೋಡಿ ಪ್ರೀತಿಗೆ ಬೀಳ್ಲಿಲ್ಲ. ಆದ್ರೂ ಇವರಿಬ್ಬರ ಪ್ರೀತಿ ಯಾರಿಗಿಂತ ಇನ್ ಕಡಿಮೆ ಇಲ್ಲ ಅಲ್ವಾ? ಮಾರಲ್ ಆಫ್ ದ ಸ್ಟೋರಿ ಈಸ್, ಗೌರ್ಮೆಂಟ್ ಕೆಲಸ, ಸ್ವಂತ ಮನೆ, ಆಸ್ತಿ ಅಂತಸ್ತು ಎಕ್ಸೆಟ್ರಾ ಎಕ್ಸೆಟ್ರಾ, ಈ ಎಲ್ಲವನ್ನು ನೋಡಿ ಮಾಡೋದು ಪ್ರೀತಿ ಅನ್ನೋದಿಲ್ಲ. ಇದು ಒಂದು ವ್ಯವಹಾರ ಆಗ್ಬಿಡುತ್ತೆ. ಹೇಗೆ ಪಾರ್ವತಿ ಶಿವ ಹೇಗಿರ್ತಾನೋ ಹಾಗೆ ಅವನನ್ನ ಅಕ್ಸೆಪ್ಟ್ ಮಾಡಿರ್ತಾಳೆ, ಅದೇ ರೀತಿ ನಿಮ್ ಪಾರ್ಟ್ನರ್ ಕೂಡ ನೀವು ಹೇಗಿರ್ತೀರಾ ಹಾಗೆ ನಿಮ್ಮನ್ನ ಅಕ್ಸೆಪ್ಟ್ ಮಾಡಿರ್ತಾರೆ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಪಾರ್ಟ್ನರ್ ಹತ್ರ ಶೇರ್ ಮಾಡಿ ಅಂತ ಹೇಳುತ್ತಾ, ಇಲ್ಲಿ ತನಕ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್.